ಅಲೆಕ್ಸಾ, ಹರಿ ಹೋಮ್, ವೆಲ್ಕಮ್ ಬ್ಯಾಕ್ ಟು ಹರಿಧ್ವನಿ ಯೂಟ್ಯೂಬ್ ಚಾನಲ್. ಇದು ಸಂಡೇ, ಫುಲ್ ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ. ಬೆಳಗ್ಗೆನೆ ಮಳೆ ಹಿಡ್ಕೊಬಿಟ್ಟಿದೆ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕ್ಲೀನಿಂಗೇ ಮುಗ್ದೋಯ್ತು. ನಂದು ಕ್ಲೀನಿಂಗೇ ಹಾಫ್ ಡೇ ಆಗೋಯ್ತು. ಆಮೇಲೆ ಮನೆಯವ್ರು ಬಂದರು, ಜೊತೆಗೆ ಇಬ್ಬರು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆಯಿಂದ ಇಲ್ಲಿವರೆಗೂ ಮೂವೀಸ್ ನೋಡ್ತಾನೇ ಇದ್ದೀವಿ. ಆ್ಯಕ್ಚುಲಿ ನಾನು ಮೂವೀಸ್ ನೋಡೋದಿಲ್ಲ, ನಮ್ಮ ಮನೆಯವ್ರ ಜೊತೆ ಸೇರಿಕೊಂಡು, ಅವರು ಸ್ವಲ್ಪ ಮೂವೀಸ್ ಇಂಟ್ರೆಸ್ಟ್ ಜಾಸ್ತಿ ಇದೆ, ಅವ್ರ ಜೊತೆ ಸೇರಿಕೊಂಡು ಇವತ್ತು ಮೂವಿ ನೋಡ್ತಾ ಇದ್ದೀನಿ. ಚಳಿ ಹೊರ್ಗಡೆನೂ ಹೋಗಕ್ಕೆ ಆಗ್ತಾ ಇಲ್ಲ. ಸೊ ಹೊರ್ಗಡೆ ಧ್ವನಿನೂ ಆಟ ಆಡಕ್ಕೆ ಕರ್ಕೊಂಡು ಹೋಗೋಕ್ಕಾಗಿಲ್ಲ. ತುಂಬ ದಿನ ಆಗಿತ್ತು ಕಂಟಿನ್ಯೂಸ್. ಇವತ್ತು ನಾನು ಒಂದು 2-3 ಅವರ್ಸ್ ಕುತ್ಕೊಂಡು ಮೂವೀಸ್ ನೋಡಿರೋದು. ಸ್ವಲ್ಪ ಸಂಜೆ ಮಂಡಕ್ಕಿ ಖಾರ ಹಚ್ಚಿದ್ದೆ, ಸೊ ಚಳಿಗೋಸ್ಕರ. ಸೊ ಮಂಡಕ್ಕಿ, ಟೀ, ಕಾಫಿ ಎಲ್ಲ ಮುಗಿಸ್ಕೊಂಡಿದ್ದೀವಿ, ಹಾಗಾಗಿ ಹಸುವಾಗಿರಲಿಲ್ಲ. ಈಗ ಆಲ್ರೆಡಿ 7:30, 7:45 ಅರೌಂಡ್ ಆಗಿದೆ. ಸೊ ಇವಾಗ ಅಡುಗೆ ಮಾಡಬೇಕು. ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಲ್ಲ. ಸೊ ಏನಾದರೂ ಅಡುಗೆ ಮಾಡಬೇಕು. ಫಿಲಮ್ ನೋಡ್ತಾ ನೋಡ್ತಾ ಟೈಮ್ ಹೋಗಿದ್ದ ಗೊತ್ತಾಗಿಲ್ಲ, ಹಸು ಕೂಡ ಗೊತ್ತಾಗಿಲ್ಲ. ಸೊ ಇವಾಗ ಮಾಡಬೇಕು, ಟೈಮ್ ಆಗಿದೆ. ಈಗ ಹಸು ಆಗ್ತಾ ಇದೆ, ಏನಾದರೂ ಬೇಗ ಮಾಡಬೇಕು ಪ್ಲ್ಯಾನ್ ಮಾಡಿಕೊಂಡು. ಸೊ ಅಪ್ಪ ಮಕ್ಕಳು ಕೂಡ ಮೂವಿ ನೋಡ್ತಾ ಇದ್ದಾರೆ. ಏನು ಅಡುಗೆ ಮಾಡೋಣ? ಎಗ್ ರೈಸ್ ಮಾಡೋಣ. ಧ್ವನಿಗೆ ಎಗ್ ರೈಸ್ ಇಷ್ಟ ಇಲ್ಲ, ಕೇಳಲ್ಲ. ಧ್ವನಿ, ಪಪ್ಪು ಎಗ್ ರೈಸ್ ತಿಂತೀಯಾ? ಎಗ್ ರೈಸ್ ತಿಂತೀಯಾ? ಅಪ್ಪ ಮಕ್ಕಳಿಗೋಸ್ಕರ ಎಗ್ ರೈಸ್ ಮಾಡ್ತಾ ಇದ್ದೀನಿ. ಕಮ್ ಲೆಟ್ಸ್ ಸ್ಟಾರ್ಟ್. ಏನು ಮಾಡೋಣ ನಾವು ಇವಾಗ? ಎಗ್ ರೈಸ್. ವೆರಿ ಗುಡ್. ಎಗ್ಗು ತಿನ್ನೋದು ನಾವು ತುಂಬ ಕಡಿಮೆ, ಯಾವಾಗಾದ್ರೂ ಒಂದು ಟೈಮ್ ಮಾಡ್ತೀನಿ. ಎಗ್ಗು ತಿನ್ನಲ್ಲ, ಇವಾಗ ಸ್ವಲ್ಪ ರೂಢಿ ಮಾಡ್ಕೊಂಡಿದ್ದೀವಿ ತಿನ್ನೋದಕ್ಕೆ. ಹೆಲ್ತಿಗೆ ಒಳ್ಳೇದು ಅಂತ ಶುರು ಮಾಡಿದ್ದೀವಿ. ಬಟ್ ಧ್ವನಿಗೆ ಯಾವಾಗ ಅಂದರೆ ಸ್ವಲ್ಪ ಕಮ್ಮಿ ನಾನು ತಿನ್ಸೋದು. ಎಗ್ಗು ಒಳ್ಳೇದು ಆರೋಗ್ಯಕ್ಕೆ ಅಂತ ಗೊತ್ತು, ಬಟ್ ಅದು ಮಾಡೋದಕ್ಕೆ, ಕ್ಲೀನ್ ಮಾಡೋದಕ್ಕೆ, ಸ್ಮೆಲ್ಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದಕ್ಕೋಸ್ಕರ ನಾನು ತರೋದು ಮಾಡೋದು ಎಲ್ಲ ಕಮ್ಮಿ. ಧ್ವನಿಗೆ ತಿನ್ಸೋಣ ಅಂತೇಳಿ ತಗೋಬರ್ತೀನಿ, ಬೇಯಿಸ್ಕೊಡ್ತಿದ್ದೀನಿ. ಸಮಟೈಮ್ಸ್ ಎಗ್ ಆಮ್ಲೆಟ್ ಮಾಡ್ಕೊಡ್ತೀನಿ. ಬಟ್ ಅವಳು ತಿನ್ನೋದೇ ಇಲ್ಲ. ತಿಂದರೆ ಒಂದು ಸುತ್ತು 2 ಸುತ್ತು ತಿಂತಾಳೆ, ಆಮೇಲೆ ಟೀಯಾ ಅಂತ ಹೇಳ್ಬಿಡ್ತಾಳೆ. ಅವಳಿಗೂ ಆ ಸ್ಮೆಲ್ಲು ಅಡ್ಜಸ್ಟ್ ಆಗಲ್ಲ ಅಂತ ಅನ್ಕೊಳ್ತೀನಿ. 2-3 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 5-6 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ಲೈಸ್ ಮಾಡಿ. ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಸೋಯಾ ಸಾಸು, ಸ್ವಲ್ಪ ವಿನೆಗರ್. ಸೊ ಇವಾಗ ಎಗ್ಗನ್ನು ಹೊಡೆದ್ಬಿಟ್ಟು ಹಾಕ್ತಾ ಇದ್ದೀನಿ. ಎಗ್ಗು ಹೊಡಿವಾಗ ಅದರಲ್ಲಿರೋ ಧೂಳೆಲ್ಲ ಬಿದ್ದುಬಿಡುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ, ಮುಂಚೆ ಎಗ್ಗನ್ನು ಒಂದ್ಸರಿ ವಾಶ್ ಮಾಡ್ಕೊಂಡಿರ್ತೀನಿ ಮೇಲೆ ಎಲ್ಲ, ಆಮೇಲೆ ಈ ಥರ ಕ್ರ್ಯಾಕ್ ಮಾಡಿ ಯೂಸ್ ಮಾಡ್ತೀನಿ. ನಾನು 4 ಎಗ್ಗನ್ನು ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕೆಲ್ಲ ಕಂಪ್ಲೀಟಾಗಿ. ಸ್ವಲ್ಪ ಹಳದಿ ಪೌಡರು, ಸ್ವಲ್ಪ ಸಾಲ್ಟು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇಷ್ಟೇ ನನ್ನ ಐಟಮ್ಸ್ ಹಾಕೋದು. ತುಂಬ ಸಿಂಪಲ್ಲಾಗೆ ಮಾಡ್ಕೊಳ್ತೀನಿ. ಅಷ್ಟು ಎಗ್ ರೈಸ್ ಮಾಡೋದಲ್ಲೆಲ್ಲ ಎಕ್ಸ್ಪರ್ಟ್ ಇಲ್ಲ, ಯಾಕಂದರೆ ನಾನು ಮಾಡೋದು ತುಂಬ ಕಮ್ಮಿ. ಒಂದು 2-3 ಮಂತ್ಸ್ಗೆ 1 ಟೈಮ್ ಮಾಡಿದ್ರೆ ಅದೇ ಹೆಚ್ಚು ಅಂದ್ಕೋಬೇಕು. ನನಗೆ ಬರುತ್ತಾಗೆ ಸಿಂಪಲ್ಲಾಗೆ ಮಾಡ್ಕೊಳ್ತೀನಿ. ಬಟ್ ನಮ್ಮನೆಯವರು ಇಷ್ಟಪಟ್ಟು ತಿಂತಾರೆ. ತುಂಬಾನೇ ಸಿಂಪಲ್ ಆಗಿ ಈಸಿಯಾಗಿ ಎಗ್ ರೈಸ್ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ನಾನು ಎಗ್ ರೈಸ್ಗೆ ಲೆಮನ್ ಜ್ಯೂಸ್ ಯೂಸ್ ಮಾಡೋದಿಲ್ಲ. ಒಮ್ಮೆ ಡಾಕ್ಟರ್ ಹೇಳಿದ್ರು ಎಗ್ ಮತ್ತೆ ಲೆಮನ್ ಒಟ್ಟಿಗೆ ತಿನ್ನಬಾರ್ದು ಅಂತ. ಸೊ ಅದಕ್ಕೋಸ್ಕರ ನಾನು ಲೆಮನ್ ಜ್ಯೂಸ್ ಎಗ್ ರೈಸ್ಗೆ ಯಾವತ್ತೂ ಯೂಸ್ ಮಾಡಲ್ಲ. ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಫೈನಲಿ ಫಿನಿಶಿಂಗ್ ಅಲ್ಲಿ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಹಾಕಿ ಫಿನಿಶಿಂಗ್ ಮಾಡ್ಕೊಂಡೆ. ಎಗ್ ರೈಸ್
ಮೂಗಲ್ಲೇ ಇಳಿತಾ ಇದೆ. ಅವಳು ಎಗ್ ರೈಸ್ ಅಂದ್ರೆ ಎಗ್ ಎಲೆ ಅಂತ ಹುಡುಕ್ತಾ ಇದ್ದಾಳೆ ನೀ. ಎಗ್ ಹಾಕಿ ಮಾಡಿದ್ದೆ ಅಮ್ಮ, ತಿಂತೀಯಾ? ಕಮ್. ಫೈನಲಿ ಧ್ವನಿ ತಿನ್ಬಿಟ್ಲು. ಚೆನ್ನಾಯ್ತಾ? ವೆರಿ ಗುಡ್. ತಿನ್. ಚೆನ್ನಾಯ್ತು ಟೇಸ್ಟ್ ಅಲ್ಲ? ನೀವು ಇಷ್ಟ ಆಯ್ತಾ? ಚೆನ್ನಾಯ್ತಾ? ತಿನ್. ಎಗ್ ರೈಸ್ ಮಾಡಿದ್ದೆ ತುಂಬಾನೇ ಚೆನ್ನಾಗಿ ಬಂದಿತ್ತು ಟೇಸ್ಟ್. ಈಗ ಫೈನಲಿ ಕಿಚನ್ ಎಲ್ಲ ಕ್ಲೀನ್ ಮಾಡಿದೀನಿ. ಸೊ ಕಿಚನ್ ಕಂಪ್ಲೀಟ್ ಕ್ಲೀನ್ ಮಾಡಿದೀನಿ. ಧ್ವನಿಗೆ ಹಾಲು ಕಾಯಿಸ್ತಾ ಇದ್ದೀನಿ. ಕಿಚನ್ ಕ್ಲೀನ್ ಮಾಡಿದೆ ಮಲ್ಕೊಂಡಿಲ್ಲ ಅಂದ್ರೆ ನಿದ್ದೆ ಬರಲ್ಲ. ಸೊ ಕಿಚನ್ ಕ್ಲೀನ್ ಮಾಡಿಲ್ಲ ಅಂತ ಅದೇ ತಲೆಯಲ್ಲಿರುತ್ತೆ. ಸೊ ಕಂಪ್ಲೀಟಾಗಿ ಕ್ಲೀನ್ ಆದರೆ ಸೊ ಆರಾಮಾಗಿ ನಿದ್ದೆಗೆ ನಿದ್ದೆ ಮಾಡ್ಬೋದು. ಬೆಳಗ್ಗೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ಬೋದು. ಬೆಳಗ್ಗೆನೇ ಮೂಡ್ ಆಫ್ ಆಗೋದು ನೀಟಾಗಿ ಕ್ಲೀನಾಗಿ ಇರಲಿಲ್ಲ ಕಿಚನ್ ಅಂದರೆ. ಸೊ ಅದಕ್ಕೆ ಎಷ್ಟೇ ಟೈಮ್ ಆದರೂ ಲೇಟ್ ಆದರೂ ಅಷ್ಟೇ ಟಯರ್ಡ್ ಆಗಿದ್ರು ಏನೇ ಆದ್ರೂ ಕೂಡ ಕಿಚನ್ ಕ್ಲೀನ್ ಮಾಡ್ದೇನೆ ಮಲ್ಕೊಳ್ಳೋದಿಲ್ಲ ನಾನು. ವೀಳ್ಯದೆಲೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಧ್ವನಿ ಜೊತೆ ಆಟ ಆಡಿಕೊಂಡು ಆಮೇಲೆ ಫೈನಲಿ ವೀಳ್ಯದೆಲೆ ತಿಂದ್ವಿ. ವೀಳ್ಯದೆಲೆ ನಾನು ಯಾವಾಗ ಕೊಟ್ರು ಅವಳೇ ತಿನ್ನಿಸ್ಬೇಕು ಅವ್ರ ಅಪ್ಪಾಜಿಗೆ. ಏನದು ಮಾತಾಡ್ತದ? ಮಾಡಲ್ಲ ಕಣ ಅದು. ಅಲೆಕ್ಸಾ, ಪ್ಲೇ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. Twinkle Twinkle Little Star by Tulsi Kumar and Lovely Kumar Sharma from JioSaavn. Twinkle, twinkle, little star, how I wonder what you are. Up above the world so high, like a diamond in the sky. Oh, twinkle, little star, how I wonder what you are. Ahoy there! What animal sound would you like to hear? Elephant. ಎಲಿಫೆಂಟ್ How ಸೌಂಡ್. about sing another animal? Elephant. ನೆಕ್ಸ್ಟ್ ಯಾವ್ದು ಬೇಕು ಹೇಳು? What animal would you like to hear now? ಜೋರಾಗಿ ಹೇಳು. Dog. ಹೆಂಗಿರುತ್ತಪ್ಪ ಡಾಗಿ? ನೆಕ್ಸ್ಟ್ ಯಾವ ಅನಿಮಲ್ ಬೇಕು? ಟಾಟಾಯ್ಸು. Try sing another ಜೋರಾಗಿ ಹೇಳು. animal. Or just sing one. ಜೋರಾಗಿ ಹೇಳು, ಇನ್ನೂ ಸರಿ ಹೇಳು. Tortoise. Here comes a tortoise sound. ಯಾವ್ದು ಬೇಕು? ABCD ಸಾಂಗ್ ಹಾಕನಾ? ಹೇಳು, ನೀನು ಹೇಳು. ಅಲೆಕ್ಸಾ ಅಂತ ಹೇಳು. ಅಲೆಕ್ಸಾ ಫಸ್ಟ್ ಅಲೆಕ್ಸಾ ಹೇಳಬೇಕು. ಪ್ಲೇ ABC ಸಾಂಗ್. ಅಲೆಕ್ಸಾ ಪ್ಲೇ ABC ಸಾಂಗ್. ABC by Nursery Rhymes and Kids Songs from JioSaavn. Now I know my ABC. Next time won't you sing with me? ಧ್ವನಿ ಸ್ವಲ್ಪ ಅಲೆಕ್ಸಾ ಕಂಡ್ರೆ ಹೆದರ್ತಾಳೆ. ಅಲೆಕ್ಸಾ ಹಾಕು ಹಾಕು ಅಂತ ಹಠ ಮಾಡ್ತಾಳೆ. ಬಟ್ ಪ್ಲೇ ಮಾಡಿದ್ರೆ ಭಯ ಬೀಳ್ತಾಳೆ. ಯಾಕೆ ಅಂದರೆ ಅನಿಮಲ್ ಸೌಂಡ್ಸ್ಗೆ ಸ್ವಲ್ಪ ಭಯ ಬೀಳ್ತಾಳೆ. ಅದಕ್ಕೋಸ್ಕರ
ಅದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ಸ್ವಲ್ಪ ಕೆಲಸ ಇತ್ತು, ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗೋಕ್ಕಾಗಿರಲಿಲ್ಲ. ಸೊ ಜೊತೆಗೆ ಇದ್ದರು. ಈವ್ನಿಂಗು ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ನಾನು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆವಾಗವಾಗ ನಾನು ಮಾಡ್ಕೊಂಡು ಕುಡಿತಾ ಇರ್ತೀನಿ, ಬೀಟ್ರೂಟು ಕ್ಯಾರೆಟ್ ಹಾಕ್ಕೊಂಡು. ರೆಗ್ಯುಲರ್ ಬೀಟ್ರೂಟ್ ಕ್ಯಾರೆಟ್ ಜ್ಯೂಸ್ ಕುಡಿತೀನಿ. ಸಮ್‌ಟೈಮ್ಸು ಫ್ರೂಟ್ಸ್ ಇದ್ದರೆ ಫ್ರೂಟ್ಸ್ ಕೂಡ ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ. ನನಗಿಂತ ಜಾಸ್ತಿ ನಮ್ಮ ಧ್ವನಿಗೆ ಈ ಜ್ಯೂಸ್ ತುಂಬ ಇಷ್ಟ. ಇದು ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ಜ್ಯೂಸಸ್ಸು ಕೂಡ ಫ್ರೂಟ್ಸು ಕೂಡ ತುಂಬ ಇಷ್ಟಪಟ್ಟು ತಿಂತಾಳೆ, ಕುಡಿತಾಳೆ. ನನಗೆ ಆ್ಯಕ್ಚುಲಿ ಕೊಡಲೇ ಇಲ್ಲ ಅವಳು, ಪೂರ್ತಿ ಅವಳೇ ಕುಡಿದ್ಬಿಟ್ಲು. ಇದು ಹೆಣ್ಮಕ್ಳಿಗೆ ತುಂಬಾ ಹೆಲ್ದಿ ಅಂತ ಹೇಳ್ಬೋದು, ಈವನ್ ಇನ್ ಪೀರಿಯಡ್ ಟೈಮಲ್ಲಿ ಕೂಡ. ಅದಾದಮೇಲೆ ನೆಕ್ಸ್ಟು ನಾವು ಇವತ್ತು ಊಟಕ್ಕೆ ಕರ್ಕೊಂಡು ಹೋಗ್ತೀನಿ ಹೊರಗಡೆ ಅಂತ ನಮ್ಮ ಮನೆಯವ್ರು ಹೇಳಿದ್ರು. ಸೊ ಉತ್ತರ ಕರ್ನಾಟಕ ಸ್ಟೈಲ್ದು ಊಟ ಮಾಡೋಣ ಅಂತೇಳಿ ಅವರು ರೆಗ್ಯುಲರ್ ಹೋಗೋವಂಥ ಹೋಟೆಲ್ಗೆ ಕರ್ಕೊಂಡು ಹೋಗಿದ್ರು. ಉತ್ತರ ಕರ್ನಾಟಕ ಫುಡ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ. ನಾವು ಕೂಡ ಮಾಡ್ಬೋದು ಅವ್ರದ್ದು ರೆಸಿಪಿಗಳನ್ನು, ಬಟ್ ಅವ್ರ ಥರ ಅವ್ರ ಕೈ ರುಚಿ ಬರೋದಕ್ಕೆ ಸಾಧ್ಯ ಇರೋದಿಲ್ಲ. ತುಂಬ ಚೆನ್ನಾಗಿತ್ತು. ಶೇಂಗಾ ಹೋಳ್ಗೆ ಮತ್ತು ಜೋಳದ ರೊಟ್ಟಿ, ಎಣ್ಗಾಯಿ ಪಲ್ಯ, ಕಾಳು ಪಲ್ಯ, ಟೊಮೊಟೊ ಚಟ್ನಿ ಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ಎಲ್ಲ ಬಿಸಿ ಬಿಸಿ ಫ್ರೆಶ್ ಫುಡ್ ಕೊಡ್ತಾರೆ. ಅನ್‌ಹೆಲ್ದಿ ಫುಡ್ ತಿನ್ನೋದಕ್ಕಿಂತ ಹೆಲ್ದಿ ಫುಡ್ ತಿನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ನನ್ನ ಅನಿಸಿಕೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.